ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಅದೇನದು? ಆಕಾಶದಿಂದ ದೊಡ್ಡ ಬೆಂಕಿ ಉಂಡೆನೆ ಬೀಳ್ತಾ ಇದೆ. ದೇವಿ ಸನ್ನಿಧಿಲಿ ಕುಂಕುಮ ಇಡ್ತಿದ್ದ ಹಾಗೆ ಹೀಗೆಲ್ಲ ಆಗಿದೆ. ಈ ಅಪಶಕ ತಮ್ಮು ಬಾಯಿ ಬಿಟ್ರೆ ಸಾಕು, ಅಪಶಕುನೇ ನೋಡಿತ್ಯಾ, ಸುಮ್ಮನಿರೆ. ರಾಯ್ರೆ, ಇದ್ಯಾವುದೋ ಅನಾಹುತದ ಮುನ್ಸೂಚನೆನೇ ಇರಬೇಕು. ಹೇ, ಇಲ್ಲ, ಯಾರು ಗಾಬರಿ ಆಗ್ಬಿಡಿ. ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ಹೌದು ಬಾಸ್, ನನ್ನ ಜೀವನದಲ್ಲಿ ಇದೆಲ್ಲ ಮಾಮೂಲೆ. ಆದ್ರೆ ಒಳಗ್ ಕೂತಿದ್ದಾಳಲ್ಲ, ಅವಳಿಗೆ ನಾನು ಸುಖವಾಗಿರೋದು ಇಷ್ಟ ಇಲ್ಲ. ಅದಕ್ಕೇನೆ ನಿನ್ನ ಹಣೆಗೆ ಕುಂಕುಮ ಇಟ್ಟಿದ ಕೂಡ್ಲೆ ಅವಳ ಹೊಟ್ಟೆ ಉರ್ದೋಯ್ತು. ಅದಕ್ಕೆ ಆಕಾಶದಿಂದ ಬೆಂಕಿ ಹೂಗಳನ್ನ ಉಗಿತಾ ಇದ್ದಾಳೆ. ಇಡೀ ಊರ್ ಸುಟ್ಟೋದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಸುಖವಾಗಿರ್ಬಾರ್ದು ಅವಳಿಗೆ. ದುರ್ಗಾ, ನನಗ್ ಭಯ ಆಗ್ತದೆ. ಕೊನೆಗೂ ಆ ಸಮಯ ಬಂದೇ ಬಿಡ್ತು. ದೈವದ ಬಲ ಕ್ಷೀಣಿಸಿ ದಾನವ ಶಕ್ತಿ ಎಚ್ಚರಗೊಳ್ಳುವ ಕಾಲ ಇದು. ಇಷ್ಟು ವರ್ಷ ನಾವು ಕಾದಿದ್ದಕ್ಕೂ ಈಗ ನಮ್ಗೆ ಪ್ರತಿಫಲ ಸಿಗ್ತಾ ಇದೆ. ಈ ದೇವಸ್ಥಾನದ ರಹಸ್ಯ ಈಗ ನನ್ನ ಪಾಲಾಗೋ ಸಮಯ ಬಂದಿದೆ. ಸಲ್ಲದು ಸಲ್ಲದು, ಘೋರ ಸರ್ವನಾಶ ಸಲ್ಲದು ತಾಯಿ. ಘೋರ ಸಂಭವ, ದುಷ್ಟ ಶಕ್ತಿ ಸನ್ನದ್ಧವಾಗಿದೆ. ಭಸ್ಮವಾಗತ್ತೆ, ಭಸ್ಮವಾಗತ್ತೆ ಧರ್ಮ, ಭಸ್ಮವಾಗತ್ತೆ ಧರ್ಮ. ಧರ್ಮ ಧರ್ಮದ ಯುದ್ಧ ಬಂತು, ಸಮಯ ಬಂತು. ಇಲ್ಲ ಇಲ್ಲ ಇಲ್ಲ, ಸಲ್ಲದು ಸಲ್ಲದು ತಾಯಿ, ಸಲ್ಲದು ಸಲ್ಲದು. ರಾಯ್ರೆ, ಒಂದೇ ಒಂದು ನಿಮಿಷ, ನಾನು ಇವಾಗ ಬಂದ್ಬಿಡ್ತೇನೆ. ನಾನ್ ಮೊದ್ಲೇ ಹೇಳಿಲ್ವಾ, ಈ ದುರ್ಗಾ ನಮ್ಮ ಮನೆಗ್ ಬಂದಾಗಿಂದ ಬರೀ ಅನಿಷ್ಟಾನೆ. ತಮ್ಮು ಬಾಯಿ ಮುಚ್ಕೊಂಡಿದೆ, ಸುಮ್ಮನೆ ಏನೇನು ಮಾತಾಡ್ಬೇಡ. ಹಾಳಾದ್ದು, ನಾನು ಈ ಊರಿಗೆ ಬರ್ಲೇಬಾರ್ದಾಗಿತ್ತು. ಏನಾದ್ರೂ ಪ್ರಳಯ ಆಗ್ಬಿಟ್ರೆ ಪ್ರಳಯ ಬಂದ್ರೆ ಮೊದಲು ನಿನ್ನನ್ನೇ ನುಗ್ಗುತ್ತೆ, ಸುಮ್ಮನೆ. ಅಪ್ಪ, ಪ್ರಳಯ ಬಂದು ನಮ್ಮನ್ನ ನುಂಗುತ್ತಾ? ಅಲ್ಲ, ಹಾಗೇನೂ ಆಗಲ್ಲ, ನೀ ಹೆದರ್ಬೇಡ. ಇದು ಎಂದೂ ಕಾಣದ ಕೇಳದಂತಹ ರಹಸ್ಯ. ಈ ಉಲ್ಕೆ ಸುಮ್ಮನೆ ಬಿದ್ದಿದ್ದಲ್ಲ. ಅಂದ್ರೆ ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅಂತೀರಾ? ಇಲ್ಲ ರಾಯ್ರೆ, ಇದು ಯಾವುದೋ ಅನಾಹುತದ ಮುನ್ಸೂಚನೆ ಅಲ್ಲ. ಇದು ದೈವಿಕ ವಿಶ್ರಾಂತಿಯ ಸಮಯ ಅಷ್ಟೇ. ಆ ಉಲ್ಕೆ ಬೀಳ್ತಾ ಇದೆ ಅಂದರೆ ದೇವಿ ಕಣ್ಣರಪ್ಪೆಯನ್ನು ಬಡಿದಿದ್ದಾಳೆ ಅಂತ ಅದರ ಅರ್ಥ. ಇಷ್ಟು 1000 ವರ್ಷಗಳಿಂದ ಜಗತ್ತನ್ನು ಕಾಯ್ತಾ ಇರೋ ದುರ್ಗಾದೇವಿ ಒಂದು ಕ್ಷಣ ಕಣ್ಣು ಮುಚ್ಚಿದಾಳೆ ಅಷ್ಟೆ.
ಅಲ್ಲ, ದೇವತೆಗಳು ಕಣ್ಮುಚ್ಚಲ್ಲ, ರೆಪ್ಪೆ ಬಡಿಯಲ್ಲ ಅಂತ ಹೇಳ್ತಾರಲ್ಲ, ಹಾಗಿರ್ಬೇಕಾದ್ರೆ ಈ ರೆಪ್ಪೆ ಬಡಿಯೋದು ಅರ್ಥ ಏನು? ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ. ದೇವಿ ಸದಾ ಜಾಗೃತಳು. ಆದರೆ 1000 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಸಂಧಿ ಕಾಲದಲ್ಲಿ ಅವಳು ಮನುಷ್ಯ ರೂಪದ ಆಯಾಸವನ್ನು ಧರಿಸಿ ವಿಶ್ರಾಂತಿಗೆ ಜಾರ್ತಾಳೆ. ಈ ಉಲ್ಕೆ ದೈವಿಕ ನಿದ್ದೆಯ ಆರಂಭದ ಕಿಡಿ ಅಷ್ಟೇ. ಅಣ್ಣ, ನನ್ನೊಂದು ಪ್ರಶ್ನೆ. ದೇವಿ ನಿದ್ರೆಗೆ ಜಾರಿದಾಗ ಈ ಸೃಷ್ಟಿ ರಕ್ಷಣೆ ಯಾರು ಮಾಡ್ತಾರೆ? ದುಷ್ಟಶಕ್ತಿಗಳು ಆ ಸಮಯನ ಬಳಸ್ಕೊಳ್ಳೋದಿಲ್ವಾ? ಅದೇ ಇವಾಗಿರೋ ಭಯ. ಇದರಲ್ಲಿ ಹೇಳಿರುವಂತೆ ತಾಯಿ ಇವತ್ತೊಂದು ರಾತ್ರಿ ನಿದ್ರಿಸ್ತಾಳೆ. ಅವಳು ನಿದ್ರೆ ಮಾಡೋ ಸಮಯದಲ್ಲಿ ದೇವಸ್ಥಾನ ಅನಾಥವಾಗಿರುತ್ತೆ. ಅದಕ್ಕೆ ರಕ್ಷಾ ಕವಚ ಇರೋದಿಲ್ಲ. ನಾವು ಯಾರೂ ಕೂಡ ದೇವಿಗೆ ಆ ಸಮಯದಲ್ಲಿ ನಿದ್ರಾಭಂಗವನ್ನು ಮಾಡಬಾರ್ದು. ಸೂರ್ಯ ಅಸ್ತವಾಗೋಕ್ಕಿಂತ ಮುಂಚಿತವಾಗಿ ದೇವಸ್ಥಾನದ ಗರ್ಭಗುಡಿ ಬಾಗಿಲನ್ನು ನಾವು ಹಾಕಬೇಕು. ಯಾರೂ ಯಾವುದೇ ಕಾರಣಕ್ಕೆ ಆಗಲಿ ದೇವಸ್ಥಾನದ ಗರ್ಭಗುಡಿಯನ್ನು ಪ್ರವೇಶ ಮಾಡೋ ಹಾಗಿಲ್ಲ. ದೇವಿಯ ಶಕ್ತಿ ಸುಪ್ತ ಸ್ಥಿತಿಗೆ ಜಾರಿದಾಗ ದುಷ್ಟಶಕ್ತಿಗಳ ಅಟ್ಟಹಾಸ ಮಿತಿ ಮೀರುತ್ತೆ. ದುಷ್ಟಶಕ್ತಿಗಳು ಈ ಸಮಯಕ್ಕೋಸ್ಕರವಾಗಿಯೇ ಕಾಯ್ತಾ ಇರುತ್ತೆ. ಹಾಗಾಗಿ ದುಷ್ಟಶಕ್ತಿಗಳಿಂದ ನಮಗೆ ಯಾರಿಗೂ ಯಾವುದೂ ತೊಂದರೆ ಆಗದ ಹಾಗೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಷ್ಟೆ. ಕಾಲಚಕ್ರವು ಉರುಳುತ್ತಿವೆ. ಇಂದು ಈ ಭೂಮಿಯ ಎಲ್ಲ ಕರಾಳ ಶಕ್ತಿಗಳು ಉತ್ತುಂಗಕ್ಕೆ ಏರುತ್ತವೆ. ಏರುತ್ತಿವೆ, ಏರುತ್ತಿವೆ. ಕತ್ತಲೆ ನುಂಗಕ್ ಬರ್ತಿದೆ. ಮಾಳವಿಕಾ ಸೃಷ್ಟಿಯ ವಿನಾಶಕ್ಕೆ ದಾರಿ. ಶಕ್ತಿ ಹೆಚ್ಚು, ಭೂಮಿ ನಾಶ, ಭೂಮಿ ಸರ್ವನಾಶ. ಭಯ ಭಯ ಭಯ. ಈ ದೇವಸ್ಥಾನದ ಬಾಗಿಲು ಹಾಕಿದ್ರೇನು? ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ. ಯಾರು ಪ್ರವೇಶಿಸಲು ಸಾಧ್ಯವಾಗದ ಜಾಗವನ್ನು ನಾನು ಪ್ರವೇಶಿಸ್ತೀನಿ. ಈ ಮಾಳವಿಕಾ ಆಕ್ರಮಿಸ್ಕೊಳ್ತಾಳೆ. ಆಕ್ರಮಿಸಿಕೊಳ್ತಾಳೆ, ಪ್ರವೇಶಿಸ್ತಾಳೆ. ದೇವಸ್ಥಾನ ಪಾವಿತ್ರ್ಯ, ಮಣ್ಣು, ಹೆಜ್ಜೆಗಳು, ಗರ್ಭಗುಡಿ ಅಪವಿತ್ರ. ಅಯ್ಯೋ, ತಾಯಿ ಮಲಗಿರೋ ಸಮಯ. ರಕ್ಷಣೆ ಮಾಡೋರು ಯಾರು ಇಲ್ಲ, ರಕ್ಷಣೆಗೆ ಯಾರು ಇಲ್ಲ. ಅಯ್ಯೋ, ಯಾರು ಇಲ್ಲ, ಯಾರು ಇಲ್ಲ. ತಾಯಿ ತಾಯಿ ತಾಯಿ. ಇಂದು ಆ ರಹಸ್ಯದ ಪೆಟ್ಟಿಗೆ ತೆರೆಯುತ್ತೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಶ್ರೀಚಕ್ರವನ್ನ ನಾನು ಪಡೆದು ಮಂಜರಿ ಅಮ್ಮನಿಗೆ ನೀಡ್ತೀನಿ. ಅಮ್ಮ, ಇಷ್ಟು ದಿನದ ನಿಮ್ಮ ಈ ಕಾಯುವಿಕೆ ಇವತ್ತಿಗೆ ಮುಕ್ತಾಯವಾಗುತ್ತೆ.